ನಾನಿವತ್ತು ಮಂಗಳೂರು ಸ್ಟೈಲ್ ಬಾಂಗ್ಡಾ ಫಿಶ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಕೋಕೋನಟ್ ಹಾಕ್ದೇನೆ ನಾನಿಲ್ಲಿ ಈ ಬಾಂಗ್ಡಾ ಫಿಶ್ ನ ಸಾಂಬಾರ್ ಮಾಡ್ತಾ ಇರೋದು. ನೀವು ಸಾಂಬಾರನ್ನ ಬೇರೆ ಯಾವ ಫಿಶ್ ಅಲ್ಲಿ ಕೂಡ ಮಾಡಬಹುದು, ಆದ್ರೆ ನಾನ್ ಹೇಳೋ ರೀತಿಲೇ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಈ ಫಿಶ್ ಸಾಂಬಾರ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮಂಗಳೂರು ಸ್ಟೈಲ್ ಬಾಂಗ್ಡಾ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 9 ರಿಂದ 10 ಬಂಗಡೆ ಫಿಶ್ ಅಂದ್ರೆ 1 kg ಆಗುವಷ್ಟು ಮೀನನ್ನ ತಗೊಂಡಿದ್ದೀನಿ. ಈಗ ಮೀನಿಗೆ ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮೀನಿಗೆ ಎಲ್ಲ ಕಡೆ ಹಚ್ಕೊಳ್ಬೇಕು. ಹೀಗ್ ಮಾಡೋದ್ರಿಂದ ಮೀನಿನಲ್ಲಿ ಹಸಿ ವಾಸನೆ ಎಲ್ಲ ಹೋಗತ್ತೆ. ಇಲ್ಲಾಂದ್ರೆ ಸಾಂಬಾರ್ ಮಾಡುವಾಗ ಹಸಿ ಸ್ಮೆಲ್ ಹಾಗೆ ಇರತ್ತೆ. ಈ ರೀತಿ ಮ್ಯಾರಿನೇಟ್ ಮಾಡಿ 5 ರಿಂದ 10 ನಿಮಿಷ ಇಟ್ರೆ ಸ್ಟ್ರಾಂಗ್ ಸ್ಮೆಲ್ ಎಲ್ಲ ಇರೋದಿಲ್ಲ. ಈಗ ಮೀನಿಗೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದ್ ಪ್ಯಾನಿಗೆ 10 ರಿಂದ 12 ಬ್ಯಾಡಗಿ ಮೆಣಸನ್ನ ಹಾಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಗಸಗಸೆ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. 3 ಲವಂಗ, 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಜಾಸ್ತಿ ಹಾಕೊಳ್ಬೇಡಿ, 1/4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. 10 ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಳ್ಬೇಕು. 1 ಇಂಚು ಶುಂಠಿನ ಕಟ್ ಮಾಡಿ ಹಾಕೊಂಡಿದೀನಿ. ಅರ್ಧ ಆನಿಯನ್ನ ಕಟ್ ಮಾಡಿ ಹಾಕೊಳ್ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವೇನ್ ಸಾಂಬಾರ್ ಮಾಡ್ತೀವಲ್ಲ ಆ ಸಾಂಬಾರು ಕುದಿಯುವಾಗ ಹಸಿ ಸ್ಮೆಲ್ ಏನು ಇರೋದಿಲ್ಲ. ಹಾಗಾಗಿ ಇದನ್ನ ಹುರ್ಕೊಳ್ಬೇಕು. ಮಸಾಲ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈಗ ಒಂದ್ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಂಡು 1 ಬಿಗ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಬೇಕು. ಸ್ವಲ್ಪ ನೀರನ್ನ ಹಾಕಿ ನೈಸ್ ಆಗಿ ರುಬ್ಕೊಳ್ಬೇಕು. ಈಗ ಇದು ರುಬ್ಬಿ ಆಗಿದೆ. ಒಂದ್ ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಬೇಕು. ಫಿಶ್ ಮಾಡುವಾಗ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು, ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಆಯಿಲ್ ಬಿಸಿ ಆದ್ಮೇಲೆ 5 ರಿಂದ 6 ಬೆಳ್ಳುಳ್ಳಿನ ಬಿಡಿಸಿ ಚಾಪ್ ಮಾಡಿ ಹಾಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು. ಅರ್ಧ ಆನಿಯನ್ನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕಲರ್ ಎಲ್ಲ ಚೇಂಜ್ ಆಗೋದ್ ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಖಾರನ ಹಾಕೊಳ್ಬೇಕು. ಖಾರನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ಸಾಂಬಾರ್ ತುಂಬಾ ತೆಳು ಆಗ್ಬಾರ್ದು, ಜಾಸ್ತಿ ನೀರನ್ನ ಹಾಕೊಳ್ಬೇಡಿ. ಸ್ವಲ್ಪ ಸಾಂಬಾರ್ ಗಟ್ಟಿನೇ ಇದ್ರೆ ಚೆನ್ನಾಗಿರತ್ತೆ, ಹಾಗಾಗಿ ನೀರನ್ನ ನೋಡ್ಬಿಟ್ಟು ಹಾಕೊಳ್ಳಿ. ನೀರನ್ನ ಹಾಕೊಂಡಾದ್ಮೇಲೆ ರುಚಿಗೆ ಉಪ್ಪನ್ನ ಹಾಕೊಳ್ಬೇಕು. ನಾವು ಫಿಶ್ ಮ್ಯಾರಿನೇಟ್ ಮಾಡುವಾಗ್ಲೂ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ವಿ, ಹಾಗಾಗಿ ನೋಡ್ಕೊಂಡು ನೀವು ಉಪ್ಪನ್ನ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಹಾಕೊಳ್ಳಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಮಿಕ್ಸ್ ಮಾಡಿ ಆದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ಚೆನ್ನಾಗಿ ಕುದಿ ಬಂದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬಹುದು. ಈಗ ಮ್ಯಾರಿನೇಟ್ ಮಾಡಿರೋ ಫಿಶ್ ಅನ್ನ ಒಂದೊಂದಾಗಿ ಹಾಕೊಳ್ಬೇಕು. ಎಲ್ಲಾ ಫಿಶ್ ಅನ್ನು ಹೀಗೆ ನೀಟಾಗಿ ಇಟ್ಕೊಳ್ಬೇಕು.
ಫಿಶ್ ಅನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮಂಗಳೂರು ಸ್ಟೈಲ್ ಬಂಗಡಾ ಮೀನಿನ ಸಾಂಬಾರ್ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಮನೆಯವರಿಗೆ ಈ ರೀತಿ ಫಿಶ್ ಸಾಂಬಾರ್ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳಿ ಸಾಂಬಾರ್ ಮಾಡಿಸ್ಕೊಂಡು ತಿನ್ನೋದಂತೂ ಗ್ಯಾರಂಟಿ.